Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೆಯ ತರಗತಿಯ ಯೂನಿಟ್ ನಂಬರ್ 6 ಜರ್ನಿ ಟು ದ ಟಾಪ್ ಈ ಒಂದು ಗದ್ಯ ಪಾಠವನ್ನು ಬಚೇಂದ್ರಿ ಪಾಲ್ ಅವರು ಬರೆದಿದ್ದಾರೆ ಮತ್ತು ಈ ಒಂದು ಗದ್ಯ ಪಾಠವು ಅವರ ಒಂದು ಆಟೋಬಯೋಗ್ರಫಿ ಅಥವಾ ಜೀವನ ಚರಿತ್ರೆಯಾಗಿದೆ. ನೀವು ಈಗಾಗಲೇ ಬಚೇಂದ್ರಿ ಪಾಲ್ ಅವರ ಬಗ್ಗೆ ಕೇಳಿರಬಹುದು. ಹಾಗಾದರೆ ಅವರ ಬಗ್ಗೆ ತಿಳಿದುಕೊಳ್ಳಲು ಈ ಪಾಠವನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. 7ನೆಯ ತರಗತಿಯ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪಾಠವನ್ನು ನೋಡ್ತಾ ಸಾಗೋಣ. ಯೂನಿಟ್ ನಂಬರ್ 6 ಜರ್ನಿ ಟು ದ ಟಾಪ್ ಅಂದರೆ ಜರ್ನಿ ಅಂತಂದರೆ ಪ್ರಯಾಣ, ಟು ದ ಟಾಪ್ ಅಂದರೆ ತುತ್ತ ತುದಿಗೆ ಅಂತ ಅರ್ಥ ಆಗತ್ತೆ. ಇಲ್ಲಿ ಈ ಬಚೇಂದ್ರಿ ಪಾಲ್ ಅವರ ಹೆಸರನ್ನು ಕೇಳಿದಾಗ ಇವರು ಒಬ್ಬ ಮೌಂಟ್ ಎವರೆಸ್ಟ್ ಏರಿರತಕ್ಕಂತಹ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೊ ಇವರ ಬಗ್ಗೆ ನಾವು ಅಧ್ಯಯನ ಮಾಡುವುದು ಭಾಳಷ್ಟು ಮಹತ್ವವಾಗಿದೆ ಅಂತ ಹೇಳ್ತಾ, ಈಗ ಇಲ್ಲಿ ಕೆಲವೊಂದಿಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಓದಿ ತಿಳ್ಕೊಳ್ಳೋಣ. ದ ಪಿಕ್ಚರ್ ಅಬೋವ್ ಆರ್ ಆಫ್ ಬಚೇಂದ್ರಿ ಪಾಲ್. ಈ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರಗಳು ಬಚೇಂದ್ರಿ ಪಾಲ್ ಅವರ ಚಿತ್ರಗಳಾಗಿವೆ. ಯು ಆರ್ ನೌ ಗೋಯಿಂಗ್ ಟು ರೀಡ್ ಹರ್ ಸಕ್ಸಸ್ ಸ್ಟೋರಿ. ನೀವು ಈಗ ಅವಳ ಒಂದು ಯಶಸ್ವಿ ಒಂದು ಕಥೆಯನ್ನು ನೀವು ಓದ್ತಾ ಹೋಗ್ತಾ ಇದ್ದೀರಾ. ಶಿ ಪುಟ್ಸ್ ಹರ್ ಲೈಫ್ ಇನ್ ಅ ನಟ್ಸೆಲ್ ಲೈಕ್ ದಿಸ್. ಈ ರೀತಿಯಾಗಿ ತನ್ನ ಒಂದು ಜೀವನವನ್ನು ಅವಳು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಣೆ ಮಾಡ್ತಾ ಹೋಗ್ತಾ ಇದ್ದಾಳೆ. ಬನ್ನಿ ಸ್ನೇಹಿತರೆ, ಈಗ ಮೊದಲನೇ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಹಿಯರ್ ರೀಡ್ ದ ಟೆಕ್ಸ್ಟ್. ಬಚೇಂದ್ರಿ ಪಾಲ್ ವಾಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಕ್ಲೈಂಬ್ ದ ಸಮ್ಮಿಟ್ ಆಫ್ ಮೌಂಟ್ ಎವರೆಸ್ಟ್. ಬಚೇಂದ್ರಿ ಪಾಲ್ ಅನ್ನುವಂತಹ ಹೆಣ್ಣು ಮಗಳು ಅಥವಾ ಮಹಿಳೆ ವಾಸ್ ದ ಫಸ್ಟ್ ಇಂಡಿಯನ್ ವುಮನ್. ಇವಳು ಭಾರತದ ಮೊದಲ ಮಹಿಳೆಯಾಗಿದ್ದಾಳೆ. ಟು ಕ್ಲೈಮ್ ದ ಸಮ್ಮಿಟ್. ಟು ಕ್ಲೈಮ್ ಅಂದರೆ ಹತ್ತಿರುವ, ಸಮ್ಮಿಟ್ ಅಂದರೆ ಈ ಒಂದು ಮೌಂಟ್ ಎವರೆಸ್ಟ್ ಅಂತ ಕರಿತಾ ಇದ್ದೀವಲ್ಲ, ಈ ಜಗತ್ತಿನ ಅತ್ಯಂತ ಎತ್ತರದ ಒಂದು ಪರ್ವತ ಏನಿದೆ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು, ಆ ಒಂದು ಪರ್ವತವನ್ನು ಮೊಟ್ಟ ಮೊದಲ ಬಾರಿಗೆ ಏರಿದ ಅಥವಾ ಹತ್ತಿದ ಹಿರಿಮೆಗೆ ಪಾತ್ರರಾಗಿದ್ದಾರೆ ಬಚೇಂದ್ರಿ ಪಾಲ್. ಇಲ್ಲಿ ಸಮ್ಮಿಟ್ ಅಂತಂದರೆ ಪರ್ವತದ ಅಥವಾ ಶಿಖರದ ತುದಿ ಎಂದು ಅರ್ಥವಾಗುತ್ತದೆ. ಸೊ ಸ್ನೇಹಿತರೆ, ಹಾಗಾದರೆ ಭಾರತದ ಮೊದಲ ಮಹಿಳೆ, ಮೌಂಟ್ ಎವರೆಸ್ಟನ್ನು ಹತ್ತಿದ ಭಾರತದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಮಾಡಿದರೆ ಬಚೇಂದ್ರಿ ಪಾಲ್ ಅಂತ ನೀವು ಹೇಳಬೇಕಾಗತ್ತೆ. ಇನ್ನು ಎರಡನೆಯ ಒಂದು ಸೆಂಟೆನ್ಸನ್ನು ನೋಡೋಣ. The middle one of 5 children, she was born in 1954 at Nakuri, a small village in the Garhwal Himalayas in the present Uttarakhand. The middle one of 5 children, 5 ಮಕ್ಕಳಲ್ಲಿ ಮಧ್ಯದವಳು ಅಂತ ಹೇಳ್ತಾ ಇದ್ದಾರೆ. ಶಿ ವಾಸ್ ಬೋರ್ನ್ ಇನ್, ಅವಳು ಹುಟ್ಟಿರ್ತಕ್ಕಂಥದ್ದು 1954ರಲ್ಲಿ ನಕೂರಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಇವರು ಹುಟ್ಟಿದ್ದಾರೆ. ಅ ಸ್ಮಾಲ್ ವಿಲೇಜ್, ಇದೊಂದು ಚಿಕ್ಕದಾಗಿರ್ತಕ್ಕಂಥ ಹಳ್ಳಿ. ಇನ್ ದ ಗರ್ವಾಲ ಹಿಮಾಲಯಾಸ್ ಅಂದರೆ ಹಿಮಾಲಯದ ಒಂದು ಏನು ಮೌಂಟೇನ್ಸ್ ಬರ್ತಾವಲ್ಲ, ಪರ್ವತಗಳು ಬರ್ತಾವಲ್ಲ, ಆ ಪರ್ವತಗಳ ಸಾಲಿನಲ್ಲಿ ಬರ್ತಕ್ಕಂಥ ಒಂದು ರಾಜ್ಯ ಇದೆ, ಅದು ಪ್ರೆಸೆಂಟ್ ಉತ್ತರಾಖಂಡ್ ಅಂತಕ್ಕಂಥ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು. ಬಚೇಂದ್ರಿ ವಾಸ್ ಫ್ರಾಮ್ ಅ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್. ಇಲ್ಲಿ ಬಚೇಂದ್ರಿ ಅಂತಕ್ಕಂಥ ಈ ಒಂದು ಬಚೇಂದ್ರಿ ಅಂತಕ್ಕಂತಹ ಮಹಿಳೆ ಬಂದಿರತಕ್ಕಂಥದ್ದು ಒಂದು ಮಾಡೆಸ್ಟ್ ಬ್ಯಾಕ್ಗ್ರೌಂಡ್ನಿಂದ, ಅಂದರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥವಳು. ಹರ್ ಫಾದರ್ ವಾಸ್ ಅ ಬಾರ್ಡರ್ ಟ್ರೇಡ್ಸ್ಮ್ಯಾನ್. ಅವಳ ತಂದೆ ಯಾವ ಕೆಲಸವನ್ನು ಮಾಡ್ತಾ ಇದ್ರು ಅಂದರೆ ಗಡಿ ಪ್ರದೇಶದಿಂದ ಒಂದು ಗಡಿಯಿಂದ ಮತ್ತೊಂದು ಗಡಿಗೆ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರಿಯಾಗಿದ್ದರು ಅಂತ ಹೇಳ್ಬೋದು. ಹರ್ ಫಾದರ್ ವಾಸ್ ಅ ಬಾರ್ಡರ್ ಟ್ರೇಡ್ಸ್ಮ್ಯಾನ್ ಅಂತಂದರೆ
ಈಗ ಭಾರತದ ಗಡಿ ಇದೆಲ್ಲ ಗಡಿ ಪ್ರದೇಶದ ಮತ್ತೊಂದು ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಹೂ ವುಡ್ ಟೇಕ್ ವೀಟ್ ಫ್ಲೋರ್, ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಈ ಒಂದು ವೀಟ್ ಗೋಧಿಯ ಒಂದು ಹಿಟ್ಟನ್ನು ಆ್ಯಂಡ್ ರೈಸ್ ಮತ್ತು ಅಕ್ಕಿಯನ್ನು ಇಂಡಿಯಾದಿಂದ ಏನು ಮಾಡ್ತಾಯಿದ್ರು ಟಿಬೆಟ್ಗೆ ತೆಗೆದುಕೊಂಡು ಹೋಗ್ತಿದ್ರು. ಅದು ಮ್ಯೂಲ್ಸ್ ಹೇಸರಗತ್ತೆಗಳ ಮೇಲೆ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡ್ತಕ್ಕಂಥವರಾಗಿದ್ದರು. ಮತ್ತು ಇವರು ತಾವು ಏನು ಈ ವೀಟ್ ಫ್ಲೋರನ್ನು ಮತ್ತು ರೈಸನ್ನು ಅಂದರೆ ಈ ಗೋಧಿಯ ಹಿಟ್ಟು ಮತ್ತು ಅಕ್ಕಿಗಳನ್ನು ಒಯ್ಯುವುದಕ್ಕಾಗಿ ಏನು ಮಾಡ್ತಾಯಿದ್ರು ಅಂದರೆ ಹೇಸರಗತ್ತೆಗಳನ್ನ ಬಳಸ್ಕೊಳ್ತಾ ಇದ್ದರು, ಕುದುರೆಗಳನ್ನು ಬಳಸ್ಕೊಳ್ತಾ ಇದ್ದರು, ಜೊತೆಗೆ ಆಡುಗಳನ್ನು ಸಹಿತ ಇಲ್ಲಿ ಅವರು ಬಳಸ್ಕೊಳ್ತಾ ಇದ್ದರು. He eventually married and settled near ಉತ್ತರಾಖಂಡ್. ಇಲ್ಲಿ ಏನು ಮಾಡಿದರು ಅಂತಂದರೆ ಇವರು ಆ ಒಂದು ಸಂದರ್ಭದಲ್ಲಿ ವ್ಯಾಪಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಮದುವೆ ಆಯಿತು ಮತ್ತು ಇವರು ಉತ್ತರ ಕಾಶಿಯಲ್ಲಿ ಏನು ಮಾಡಿದರು ಸೆಟ್ಲ್ ಆದರು ಅಂತ ನೆಲೆ ನಿಂತರು ಅಂತ ಅರ್ಥ ಆಗುತ್ತೆ. ವೇರ್ ದ ಕಪಲ್ ರೇಸ್ಡ್ ದೇರ್ ಫ್ಯಾಮಿಲಿ, ಅಲ್ಲಿ ತಮ್ಮ ಒಂದು ಕುಟುಂಬವನ್ನು ಅವರು ಬೆಳೆಸಿದರು ಅನ್ನುವಂಥದ್ದು ಅರ್ಥವನ್ನು ಇದು ಕೊಡುತ್ತೆ. ಇಲ್ಲಿ ಕೆಲವು ನ್ಯೂ ವರ್ಡ್ಸ್ಗಳನ್ನ ಕೊಡಲಾಗಿದೆ ಸ್ನೇಹಿತರೆ, ಅವುಗಳನ್ನ ನೀವು ನೋಡ್ಕೋಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫನ್ನು ಈಗ ಅಧ್ಯಯನ ಮಾಡ್ತಾ ಸಾಗೋಣ. ಆಲ್ವೇಸ್ ಅ ರೆಬಿಲಿಯಸ್ ಚೈಲ್ಡ್, ಆ ಒಂದು ಕುಟುಂಬದಲ್ಲಿ ಅಂದರೆ ಈ ಒಂದು ಬಚೇಂದ್ರಿ ಪಾಲ್ ಅವರ ಕುಟುಂಬದಲ್ಲಿ ಈ ಬಚೇಂದ್ರಿ ಪಾಲ್ ಅಂತಕ್ಕಂಥ ಹುಡುಗಿ ಭಾಳಷ್ಟು ರೆಬಿಲಿಯಸ್ ಆಗಿರ್ತಕ್ಕಂಥ ಮಗುವಾಗಿತ್ತು, ಬಂಡಾಯ ಹೇಳ್ತಕ್ಕಂಥ ಒಂದು ಮಗುವಾಗಿತ್ತು ಅಂತ ಹೇಳ್ಬೋದು. ಬಚೇಂದ್ರಿ ಲವ್ ವಾಂಡ್ರಿಂಗ್, ಬಚೇಂದ್ರಿಗೆ ಅಲಿಯೋದು ಅಂದರೆ ತುಂಬ ಇಷ್ಟ. ಇನ್ ದ ಸ್ನೋ ಕ್ಲ್ಯಾಡ್ ಗರ್ವಾಲ ಹಿಮಾಲಯಸ್, ಎಲ್ಲಿ ಅಲಿಯೋದು ಅಂತಂದರೆ ಸ್ನೋ ಕ್ಲ್ಯಾಡ್ ಅಂದರೆ ದ ಪ್ಲೇಸ್ ವಿಚ್ ಈಸ್ ಕವರ್ಡ್ ಬೈ ಸ್ನೋ, ಹಿಮದಿಂದ ಆವೃತವಾಗಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಅಲೆದಾಡ್ತಕ್ಕಂಥದ್ದು ಇವಳಿಗೆ ಭಾಳಷ್ಟು ಇಷ್ಟ ಆಗ್ತಾ ಇತ್ತು. ಯಾರಿಗೆ? ಬಚೇಂದ್ರಿ ಪಾಲ್ ಅವರಿಗೆ. ಶಿ ಡ್ರೀಮ್ಡ್ ಆಫ್ ಅ ಫ್ಲೈಯಿಂಗ್ ಇನ್ ಏರೋಪ್ಲೇನ್, ಇವಳು ಚಿಕ್ಕವಳಾಗಿರುವಾಗ ಕೆಲವೊಂದಿಷ್ಟು ಕನಸುಗಳನ್ನು ಕಂಡಿದ್ದಳು, ಆ ಕನಸುಗಳು ಇಂತಿವೆ. ಶಿ ಡ್ರೀಮ್ಡ್ ಆಫ್ ಫ್ಲೈಯಿಂಗ್ ಇನ್ ಏರೋಪ್ಲೇನ್ಸ್, ಅವಳು ಏರೋಪ್ಲೇನ್ಗಳಲ್ಲಿ ಹಾರಾಟ ಮಾಡಬೇಕು. ಆ್ಯಂಡ್ ಮೀಟಿಂಗ್ ಫೇಮಸ್ ಪೀಪಲ್, ಮತ್ತು ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿಯಾಗಬೇಕು. ಆ್ಯಂಡ್ ದಿಸ್ ಆಲ್ವೇಸ್ ಅಮ್ಯೂಸ್ಡ್ ಹರ್ ಫ್ಯಾಮಿಲಿ, ಈ ಎರಡೂ ಕನಸುಗಳು ಏನು ಮಾಡ್ತಾಯಿದ್ವು ಅಂತಂದರೆ ಅವರ ಒಂದು ಕುಟುಂಬ ಸದಸ್ಯರಿಗೆ ಒಂದು ಮುದಗೊಳಿಸುವಂಥ ಒಂದು ವಿಚಾರಗಳಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶಿ ವಾಸ್ ಆ್ಯನ್ ಆ್ಯಕ್ಟಿವ್ ಚೈಲ್ಡ್, ಇವಳು ಬಹಳಷ್ಟು ಚಟುವಟಿಕೆ ಇರತಕ್ಕಂತಹ ಒಂದು ಮಗುವಾಗಿದ್ದಿತ್ತು. ಆ್ಯಂಡ್ ಡಿಡ್ ವೆಲ್ ಇನ್ ಹರ್ ಸ್ಟಡೀಸ್ ಅಟ್ ಸ್ಕೂಲ್, ಮತ್ತು ಶಾಲಾ ವಿದ್ಯಾಭ್ಯಾಸದಲ್ಲಿ ಇವಳು ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ತಾ ಇದ್ದಳು ಮತ್ತು ಅಭ್ಯಾಸದಲ್ಲಿ ಸಹಿತ ಇವಳು ಮುಂದೆ ಇದ್ದಳು ಅಂತಕ್ಕಂಥದ್ದು. ಸಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ಟು, ಆ ವಿದ್ಯಾಭ್ಯಾಸವನ್ನು ಅಷ್ಟೇ ಅಲ್ಲದೆ ಇವಳು ಆಟೋಟಗಳಲ್ಲಿಯೂ ಸಹಿತ ಬಹಳಷ್ಟು ಉತ್ತಮವಾಗಿದ್ದಳು ಅಥವಾ ಉತ್ತಮ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಳು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶಿ ವಾಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್, ಅವಳು ಯಾವಾಗಲೂ ಸ್ವಾತಂತ್ರ್ಯಳಾಗಿದ್ದಳು, ಜೊತೆಗೆ ಫಿಯರ್ಲೆಸ್ ಅಂತಂದರೆ ಅವಳು ಎಂದಿಗೂ ಏನು ಮಾಡ್ತಾ ಇರಲಿಲ್ಲ, ಭಯಪಡ್ತಾ ಇರಲಿಲ್ಲ, ಅವಳು ನಿರ್ಭೀತಿಯಿಂದ ಇರ್ತಾ ಇದ್ದಳು, ಫಿಯರ್ಲೆಸ್ ಆಗಿರ್ತಾ ಇದ್ದಳು. ಶಿ ಕ್ಲೈಂಬ್ಡ್, ಅವಳು ಹತ್ತಿದ್ದಳು. ಟುಗೆದರ್ ವಿತ್ ಅ ಗ್ರೂಪ್ ಆಫ್ 12 ಇಯರ್ ಓಲ್ಡ್ ಕ್ಲಾಸ್ಮೇಟ್ಸ್, ಇವಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ 12 ವರ್ಷದ ಒಂದು ಹುಡುಗಿಯಾಗಿದ್ದಾಗ ತನ್ನ ಒಂದು ಸ್ನೇಹಿತರ ಜೊತೆಗೆ ಏನು ಮಾಡಿದಳು ಅಂತಂದರೆ ಇವಳು ಒಂದು ಮೌಂಟೇನನ್ನು, ಒಂದು ಪರ್ವತವನ್ನು ಹತ್ತಿದಳು. ಶಿ ಕ್ಲೈಂಬ್ ಟುಗೆದರ್ ವಿತ್ ಅ ಗ್ರೂಪ್ ಆಫ್ 12 ಇಯರ್ ಓಲ್ಡ್ ಕ್ಲಾಸ್ಮೇಟ್ಸ್, 12 ವರ್ಷ ವಯಸ್ಸಿನ ಒಂದು ಕ್ಲಾಸ್ಮೇಟ್ಸನ್ನು ಕರ್ಕೊಂಡ್ಬಿಟ್ಟು 4000 ಮೀಟರ್ ಅಂದರೆ 13,123 ಫೂಟ್ ಅಂತ ಹೇಳ್ತೀವಿ ನಾವು. ಹಾಗೆ ಹೈ ಡ್ಯೂರಿಂಗ್ ದ ಪಿಕ್ನಿಕ್, ವನಭೋಜನಕ್ಕೆ ಹೋದಾಗ ಅವಳು 4000 ಮೀಟರ್ ಹತ್ತಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅದು 12ನೇ ವಯಸ್ಸಿನಲ್ಲಿ. ಆ್ಯಸ್ ಶಿ ಕುಡ್ ನಾಟ್ ಕಮ್ ಡೌನ್ ಬಿಫೋರ್ ನೈಟ್ ಫಾಲ್, ಆದರೆ ಹತ್ತಿರ್ತಕ್ಕಂಥ ಆ ಒಂದು ತನ್ನ ಸ್ನೇಹಿತರಿಗೂ ಮತ್ತು ತಾನೂ ಸಹಿತ ಆ ಒಂದು ಮೌಂಟೇನ್ ಮೇಲೆ ಅಲ್ಲಿ ಸಿಕ್ಕಾಕೊಂಡು ಕೂತ್ಕೊಂಡ್ಬಿಟ್ರು ಅವರು. ಯಾಕಂದರೆ
ಅದು ನೈಟ್ ಆಗಿಬಿಡ್ತು ಅಲ್ಲಿ ಹೋಗೋ ಹೊತ್ತಿಗೆ, ಅಂದರೆ 4000 ಮೀಟ್ರ್ ಹತ್ತುವರೆಗೆ ಅಲ್ಲಿಗೆ ಕತ್ಲೆ ಆಯಿತು. ಕತ್ಲೆ ಆದ ತಕ್ಷಣ ಅಲ್ಲಿ ನೈಟ್ ಫಾಲ್ ಆರಂಭ ಆಯಿತು. ನೈಟ್ ಫಾಲ್ ಅಂತಂದರೆ ರಾತ್ರಿ ಹೊತ್ತು ಅಲ್ಲಿ ಹಿಮ ಸುರಿತಾ ಇತ್ತು, ಹಿಮ ಬೀಳೋದಕ್ಕೆ ಆರಂಭ ಆಯಿತು ಅಂತಕ್ಕಂಥದ್ದು. ಶಿ ಹ್ಯಾಡ್ ಟು ಸ್ಪೆಂಡ್ ದ ನೈಟ್ ದೇರ್, ಮತ್ತು ಅವಳು ರಾತ್ರಿಯನ್ನು ಅಲ್ಲೇ ಕಳೆದಳು. ವಿದೌಟ್ ಫುಡ್ ಆರ್ ಸೆಲ್ಟರ್, ಆಹಾರ ಮತ್ತು ಆಶ್ರಯ ಇಲ್ಲದೆ ಅಲ್ಲಿ ಅವಳು ತನ್ನ ರಾತ್ರಿಯನ್ನು ಕಳೆದಿರತಕ್ಕಂಥದ್ದು. ಅಲಾಂಗ್ ವಿತ್ ದ ಅದರ್ಸ್, ಇನ್ನುಳಿದ ತನ್ನ ಸ್ನೇಹಿತರೊಂದಿಗೆ ಅವಳು ಅಲ್ಲಿಗೆ ಏನು ಮಾಡಿದಳು, ಆಹಾರ ಮತ್ತು ಆಶ್ರಯವಿಲ್ಲದೆ ಕಳೆದಳು ಅಂಥೇಳಿ ಅರ್ಥ ಆಗುತ್ತೆ. ಇನ್ನು 3ನೇ ಪ್ಯಾರಾಗ್ರಾಫ್ನ ನೋಡೋಣ. ಸೊ ಹಿಯರ್ ದ ಎಕ್ಸ್ಪೀರಿಯನ್ಸ್ ರಿಮೇನ್ಡ್ ಇನ್ ಬಚೇಂದ್ರೀಸ್ ಮೆಮರಿ. ಈ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ, 4000 ಮೀಟರ್ ಹತ್ತಿರತಕ್ಕಂಥ ಏನು ಅನುಭವ ಇದೆ, ರಿಮೇನ್ಡ್ ಇನ್ ಬಚೇಂದ್ರೀಸ್ ಮೆಮರೀಸ್, ಇದು ಬಚೇಂದ್ರಿಯ ಒಂದು ನೆನಪಿನಲ್ಲಿ ಉಳಿದು ಹೋಗಿಬಿಟ್ಟಿತ್ತು. ಇಟ್ ಇನ್ಕ್ರೀಸ್ಡ್ ಹರ್ ಲವ್ ಫಾರ್ ಅಡ್ವೆಂಚರ್ ಆ್ಯಂಡ್ ದ ಮೌಂಟೇನ್ಸ್. ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಅನುಭವ ಏನು ಮಾಡ್ತು ಅಂದರೆ ಅವಳಲ್ಲಿ ಒಂದಿಷ್ಟು ಇಷ್ಟವನ್ನು, ಅವಳ ಒಂದು ಸಾಹಸ ಮಾಡ್ತಕ್ಕಂಥ ಕೆಲಸದಕ್ಕೆ ಇವಳನ್ನು ಪ್ರೇರೇಪಣೆ ಮಾಡಿತು ಅಂತ ಹೇಳಬಹುದಾಗಿದೆ. ಇಟ್ ಇನ್ಕ್ರೀಸ್ ಹರ್ ಲವ್, ಅವಳ ಒಂದು ಇಷ್ಟವನ್ನು, ಅವಳ ಒಂದು ಪ್ರೀತಿಯನ್ನು, ಯಾವುದರ ಮೇಲೆ ಇರ್ತಕ್ಕಂಥದ್ದು, ಫಾರ್ ಅಡ್ವೆಂಚರ್, ಸಾಹಸ ಮಾಡುವಂಥ ಒಂದು ಪ್ರೀತಿಯನ್ನು ಅದು ಇನ್ನೂ ಹೆಚ್ಚಿಗೆ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಆಟ್ 13, ಅಂದರೆ 13ನೇ ವರ್ಷದಲ್ಲಿ, ಲೈಕ್ ಮೋಸ್ಟ್ ಗರ್ವಾಲಾ ಗರ್ಲ್ಸ್ ಶಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಲೀವ್ ಸ್ಕೂಲ್ ಆ್ಯಂಡ್ ಹೆಲ್ಪ್ ಇನ್ ದ ಹೌಸ್. ಆ ಒಂದು ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಆಟ್ ದ ಏಜ್ ಆಫ್ 13, ಅಂದರೆ 13ನೇ ವಯಸ್ಸಿನಲ್ಲಿ ಏನು ಮಾಡ್ತಾಯಿದ್ರು, ಶಾಲೆಯನ್ನು ಬಿಡ್ತಾಯಿದ್ರು. ಶಾಲೆಯನ್ನು ಬಿಟ್ಟು ಮನೆಯಲ್ಲಿ ಸಹಾಯ ಮಾಡ್ತಾ ಇರ್ತಾಯಿದ್ರು ಅಂತಕ್ಕಂಥದ್ದು. ಲೈಕ್ ಮೋಸ್ಟ್ ಗರ್ವಾಲ್ ಗರ್ಲ್ಸ್, ಅಂದರೆ 90ರಷ್ಟು ಹುಡುಗಿಯರೆಲ್ಲ ಮನೆ ಕೆಲಸಕ್ಕೆ ಹೋಗಿಬಿಡ್ತಾಯಿದ್ರು. ಶಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಲೀವ್, ಅವಳು ಶಾಲೆಯನ್ನು ಬಿಡಬಹುದಾಗಿತ್ತು ಬಿಡುವಂತಹ ನಿರೀಕ್ಷೆಯಲ್ಲಿದ್ದಳು. ಆ್ಯಂಡ್ ಹೆಲ್ಪ್ ಇನ್ ದ ಹೌಸ್, ಮತ್ತು ಮನೆಯಲ್ಲಿ ಅವಳು ಸಹಾಯ ಮಾಡುವಂಥ ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಬಟ್ ಆದರೆ ಹರ್ ಡೆಟರ್ಮಿನೇಷನ್ ಟು ಸ್ಟಡಿ ಇಂಪ್ರೆಸ್ಡ್ ಹರ್ ಪೇರೆಂಟ್ಸ್ ಹೂ ಅಲೌಡ್ ಹರ್ ಟು ಫಿನಿಶ್ ಹೈಸ್ಕೂಲ್. ಆದರೆ ಹರ್ ಡೆಟರ್ಮಿನೇಷನ್, ಅಂದರೆ ಅವಳ ಒಂದು ದೃಢ ಸಂಕಲ್ಪ, ಟು ಸ್ಟಡಿ, ಅವಳ ಅಭ್ಯಾಸ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪ ಏನಿದೆ, ಇಂಪ್ರೆಸ್ಡ್, ಅದು ಅವರ ಒಂದು ತಂದೆ ತಾಯಿಗಳ ಮೇಲೆ ಭಾಳಷ್ಟು ಪರಿಣಾಮವನ್ನು ಉಂಟು ಮಾಡಿತು. ಆ್ಯಂಡ್ ಹೂ ಅಲೌಡ್ ಹರ್ ಟು ಫಿನಿಶ್ ಹರ್ ಹೈಸ್ಕೂಲ್, ಮತ್ತು ಅವರ ತಂದೆ ತಾಯಿಗಳು ಏನು ಮಾಡಿದರು, ಅವಳ ಹೈಸ್ಕೂಲ್ ಅವರಿಗೆ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ್ಯಸ್ ಅ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿನಿಯಾಗಿ, ಶಿ ಅರ್ನ್ ಮನಿ ಬೈ ಸೇವಿಂಗ್ ಇನ್ ಹರ್ ಸ್ಪೇರ್ ಟೈಮ್, ಅವಳು ವಿದ್ಯಾರ್ಥಿನಿಯಾಗಿದ್ದಾಗಲೇ ಏನು ಮಾಡ್ತಾಯಿದ್ರು ಅಂದರೆ ಹೊಲಿಗೆ ಅನ್ನೋ ಕೆಲಸವನ್ನು ಮಾಡ್ತಾಯಿದ್ದಳು. ಹೊಲಿಗೆ ಕೆಲಸ ಮಾಡೋದ್ರ ಮುಖಾಂತರವಾಗಿ ಅವಳು ಹಣವನ್ನು ಗಳಿಕೆ ಮಾಡ್ತಾಯಿದ್ದಳು ಅಥವಾ ಹಣವನ್ನು ಹೊಂದಿಸ್ತಾ ಇದ್ದಳು ಅಂಥೇಳಿ ಗೊತ್ತಾಗುತ್ತೆ. ದ ಪ್ರಿನ್ಸಿಪಾಲ್ ಆಫ್ ಹರ್ ಸ್ಕೂಲ್ ಪರ್ಸ್ಯೂಡೆಡ್ ಹರ್ ಫ್ಯಾಮಿಲಿ ಟು ಸೆಂಡ್ ಹರ್ ಟು ಕಾಲೇಜ್. ಇಲ್ಲಿ ಇವಳ ಒಂದು ಓದಿನಿಂದ ಇಂಪ್ರೆಸ್ ಆಗಿರ್ತಕ್ಕಂಥ ಆ ಒಂದು ಹೈಸ್ಕೂಲ್ನ ಪ್ರಿನ್ಸಿಪಾಲರು ಅಥವಾ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ ಅಂತಂದರೆ ಅವರ ಕುಟುಂಬ ಸದಸ್ಯರಿಗೆ ಒತ್ತಾಯಪಡಿಸ್ತಾರೆ. ಪರ್ಸ್ಯೂಡೆಡ್ ಅಂದರೆ ಒತ್ತಾಯಪಡಿಸ್ತಕ್ಕಂಥದ್ದು. ಹರ್ ಫ್ಯಾಮಿಲಿ ಟು ಸೆಂಡ್ ಹರ್ ಟು ಕಾಲೇಜ್, ಅವಳನ್ನು ಕಾಲೇಜಿಗೆ ಕಳಿಸುವಂತೆ ಅವರು ಒತ್ತಾಯಿಸ್ತಾರೆ. ವೇರ್ ಶಿ ಡಿಪಿಟೆಡ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ರೈಫಲ್ ಶೂಟಿಂಗ್ ಆ್ಯಂಡ್ ಅದರ್ ಕಾಂಪಿಟೇಷನ್ಸ್. ಮತ್ತು ಅವಳು ಕಾಲೇಜಿಗೆ ಸೇರ್ಕೊಂಡ ನಂತರ ಏನು ಮಾಡ್ತಾಳೆ ಅಂದರೆ ಅಲ್ಲಿರ್ತಕ್ಕಂಥ ಹುಡುಗರನ್ನು ಮತ್ತು ಹುಡುಗಿಯರನ್ನು ಸೋಲಿಸಿ ಬಿಡ್ತಾಳೆ. ಯಾವುದರಲ್ಲಿ ಸೋಲಿಸ್ತಾಳೆ ಅಂತಂದರೆ ಇನ್ ರೈಫಲ್ ಶೂಟಿಂಗ್, ಅಂದರೆ ಬಂದೂಕನ್ನು ಹೊಡೆಯೋದರಲ್ಲಿ, ಮತ್ತು ಅದರ್ ಕಾಂಪಿಟೇಷನ್, ಇನ್ನುಳಿದ ಒಂದು ಸ್ಪರ್ಧೆಗಳಲ್ಲಿ ಎಲ್ಲರನ್ನ ಅವಳು ಹಿಂದಿಕ್ತಾಳೆ ಅಥವಾ ಸೋಲಿಸ್ತಾಳೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು 4ನೇ ಪ್ಯಾರಾಗ್ರಾಫ್ನ ನೋಡೋಣ. ಹರ್ BA, ಅಂದರೆ ಅವಳು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತಕ್ಕಂಥ ಒಂದು ಕೋರ್ಸನ್ನು ಮಾಡಿದಳು. BA ಗ್ರ್ಯಾಜುಯೇಷನ್ ಥ್ರಿಲ್ಡ್ ಹರ್ ಪೇರೆಂಟ್ಸ್, ಇದು ಅವರಿಗೆ ಒಂದು ರೋಮಾಂಚನವನ್ನು ಉಂಟು ಮಾಡಿತು ಅಥವಾ ಸ್ಫೂರ್ತಿಯನ್ನು ಕೊಟ್ಟಿತು ಅಂಥೇಳಿ. ಯಾವಾಗ ಬಚೇಂದ್ರಿ ಪಾಲ್ ಅವರು ಯಾವಾಗ BAಯನ್ನು ಕಂಪ್ಲೀಟ್ ಮಾಡಿದರು ಆವಾಗ. ಹೂ ಹ್ಯಾಡ್ ವಾಂಟೆಡ್ ಹರ್ ಟು ಬಿ ದ ಫಸ್ಟ್ ಗರ್ಲ್ ಇನ್ ದ ವಿಲೇಜ್ ವಿತ್ ದ ಡಿಗ್ರಿ. ಆ ಒಂದು ಹಳ್ಳಿಯೊಳಗೆ, ನಕೂರಿ ಅಂತಕ್ಕಂಥ ಆ ಒಂದು ಹಳ್ಳಿಯೊಳಗೆ ಮೊಟ್ಟ ಮೊದಲ ಒಂದು ಹುಡುಗಿಯವಳು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವಳು. ಶಿ ಇವೆಂಚುವಲಿ ಡಿಡ್ ಆ್ಯನ್ MA ಇನ್ ಸಂಸ್ಕೃತ್ ಆ್ಯಂಡ್ ದೆನ್ B.Ed. ಆಮೇಲೆ ಇವಳು MAಯನ್ನು ಮಾಡ್ತಾಳೆ ಸಂಸ್ಕೃತ ಒಂದು ಭಾಷೆಯಲ್ಲಿ ಅಥವಾ ಸಂಸ್ಕೃತ ವಿಷಯದಲ್ಲಿ.
ಆಮೇಲೆ ತನ್ನ BEd ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತಕ್ಕಂಥ ಒಂದು ಪ್ರೊಫೆಷ್ನಲ್ ಕೋರ್ಸ್ ಅದನ್ನು ಮುಗಿಸ್ಕೊಳ್ತಾಳೆ ಅವಳು. ಇನ್ಸ್ಪೈರ್ಡ್ ಆಫ್ ದೀಸ್ ಅಚೀವ್ಮೆಂಟ್ಸ್, ಈ ಒಂದು ಸಾಧನೆಗಳನ್ನು ಹೊರತುಪಡಿಸಿ, ದ ಜಾಬ್ ಆಫರ್ಸ್ ದಟ್ ಕೇಮ್ ಇನ್ ವೇರ್ ಒನ್ಲಿ ಟೆಂಪರರಿ ಆ್ಯಂಡ್ ಜೂನಿಯರ್ ಲೆವೆಲ್ ಪೊಸಿಷನ್ಸ್, ಮತ್ತು ಈ ಒಂದು ಹೊತ್ತಿನಲ್ಲಿ ಅವಳಿಗೆ ಭಾಳಷ್ಟು ಜಾಬ್ ಅಪಾರ್ಚುನಿಟೀಸ್ ಅಂದರೆ ಕೆಲಸ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಅವಕಾಶಗಳು ದೊರೆತವು. ಆದರೆ ಅವೆಲ್ಲವೂ ಸಹಿತ ತಾತ್ಕಾಲಿಕವಾಗಿರ್ತಕ್ಕಂಥವುಗಳು, ಟೆಂಪರರಿ ಅಂತ ಹೇಳ್ತೇವೆ, ಅಥವಾ ಜೂನಿಯರ್ ಲೆವೆಲ್ ಇರ್ತಕ್ಕಂಥವು, ಭಾಳ ಜೂನಿಯರ್ ಅಂದರೆ ಪ್ರೈಮರಿ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಆ ಥರನಾಗಿರ್ತಕ್ಕಂಥದ್ದು. ಇನ್ಸ್ಪೈರ್ಡ್ ಬೈ ಹರ್ ಲವ್ ಫಾರ್ ದ ಮೌಂಟೇನ್ಸ್, ಅವಳು ಬಹಳಷ್ಟು ಇನ್ಸ್ಪೈರ್ ಆಗ್ತಾಳೆ, ಸ್ಫೂರ್ತಿಗೆ ಕೊಡ್ತಾಳೆ. ಇದರಿಂದ ಅಂತಂದರೆ ಆ ಒಂದು ಮೌಂಟೇನನ್ನು ಭಾಳಷ್ಟು ಪ್ರೀತಿ ಮಾಡ್ತಿರ್ತಾಳೆ ಚಿಕ್ಕಂದಿನಿಂದ. ಬಚೇಂದ್ರಿ ಡಿಸೈಡೆಡ್ ಟು ಅಪ್ಲೈ ಟು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್. ಬಚೇಂದ್ರಿ ಏನು ಮಾಡ್ತಾಳೆ, ಈಗ ಒಂದು ಅರ್ಜಿಯನ್ನು ಸಲ್ಲಿಸ್ತಾಳೆ. ಎಲ್ಲಿಗೆ ಅಂದರೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್. ಅಂದರೆ ಈ ಒಂದು ಇನ್ಸ್ಟಿಟ್ಯೂಟ್ ಏನು ಮಾಡಿರುತ್ತೆ, ಉತ್ತರ ಕಾಶಿಯಲ್ಲಿರ್ತಕ್ಕಂಥ ಈ ಇನ್ಸ್ಟಿಟ್ಯೂಟ್ ತರಬೇತಿಯನ್ನು ಕೊಡುತ್ತೆ. ಯಾರು ಪರ್ವತಗಳನ್ನು ಹತ್ತುತ್ತಾರೋ ಅಂಥವರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಇವಳು ಆ ಒಂದು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ಗೆ ಸೇರಿಕೊಳ್ತಾರೆ. ಈ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ ಅನ್ನು ನಾವು ಶಾರ್ಟ್ ಫಾರ್ಮಲ್ಲಿ NIM ಅಂತ ಕರಿಬಹುದಾಗಿದೆ. ಫಾರ್ ದ ಬೇಸಿಕ್ ಮೌಂಟೇನರಿಂಗ್ ಕೋರ್ಸ್, ಇವಳು ಮೂಲಭೂತವಾಗಿರ್ತಕ್ಕಂಥ ತರಬೇತಿಯನ್ನು ಅಲ್ಲಿ ಪಡೆದುಕೊಂಡಳು. ಶಿ ವಾಸ್ ಜಡ್ಜ್ಡ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕೋರ್ಸ್. ಆ ಒಂದು ಬೇಸಿಕ್ ಕೋರ್ಸಲ್ಲಿಯೇ ಇವಳು ಭಾಳಷ್ಟು ಒಳ್ಳೆಯ ಒಂದು ಹುಡುಗಿ ಅನ್ನುವಂಥ ನಿರ್ಣಯಕ್ಕೆ ಬಂದರು. ಆ್ಯಂಡ್ ಮಚ್ ಟು ಹರ್ ಸರ್ಪ್ರೈಸ್ ವಾಸ್ ಮಾರ್ಕ್ಡ್ ಡೌನ್ ಆ್ಯಸ್ ಎವರೆಸ್ಟ್ ಮಟೀರಿಯಲ್. ತದನಂತರದಲ್ಲಿ ಇವಳನ್ನು ಮೌಂಟೇನ್ ಹತ್ತುವುದಕ್ಕಾಗಿ ಅಂದರೆ ಮೌಂಟ್ ಎವರೆಸ್ಟ್ನ ಹತ್ತುವುದಕ್ಕಾಗಿ ಇವಳನ್ನು ಆಯ್ಕೆ ಮಾಡಲಾಗಿತ್ತು. ಶಿ ಕಂಪ್ಲೀಟೆಡ್ ಹರ್ ಅಡ್ವಾನ್ಸ್ಡ್ ಮೌಂಟೇನರಿಂಗ್ ಕೋರ್ಸ್ ವಿತ್ ಫ್ಲೈಯಿಂಗ್ ಕಲರ್ಸ್. ಇಲ್ಲಿ ಅವಳು ಬಹಳಷ್ಟು ಬೇಗನೆ ಅದರ ಮುಂದಿನ ಒಂದು ಮುಂದುವರೆದಿರ್ತಕ್ಕಂತಹ ಮೌಂಟೇನರಿಂಗ್ ಅಂದರೆ ಈ ಒಂದು ಪರ್ವತವನ್ನು ಹತ್ತುವಂಥ ಒಂದು ಕೋರ್ಸನ್ನು ಅವಳು ಮುಗಿಸಿಕೊಂಡಳು. ಬಚೇಂದ್ರಿ ಕ್ಲೈಮ್ಡ್ ದ ಗಂಗೋತ್ರಿ. ಬಚೇಂದ್ರಿ ಏನು ಮಾಡ್ತಾಳೆ, ಗಂಗೋತ್ರಿ ಅಂತಕ್ಕಂಥದ್ದು 6672 ಮೀಟರ್ ಇರುವಂಥದ್ದು. ಆ್ಯಂಡ್ ರುಗುಗರಿಯಾ ಅಂತಕ್ಕಂಥದ್ದು 5819 ಮೀಟರ್ ಇರತಕ್ಕಂಥದ್ದು. ಇನ್ ಆ್ಯನ್ ಅಡ್ವಾನ್ಸ್ಡ್ ಕ್ಯಾಂಪಲ್ಲಿ ಈ ಎರಡೂ ಪರ್ವತಗಳನ್ನು ಅವಳು ಹತ್ತಿ ಇಳಿತಾಳೆ. ಡ್ಯೂರಿಂಗ್ ಹರ್ ಟೈಮ್ ಆ್ಯಟ್ NIM ಅಂದರೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನರಿಂಗ್ ಅಂತಕ್ಕಂಥದ್ರಲ್ಲಿ ಈ ಒಂದು ಎರಡೂ ಪರ್ವತಗಳನ್ನು ಅವಳು ಹತ್ತಿ ಸಕ್ಸಸ್ಫುಲ್ಲಾಗಿ ಇಳಿತಾಳೆ ಅಂತಕ್ಕಂಥದ್ದು. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡೋಣ. ಹರ್ ಮೆಂಟರ್ ಅಂದರೆ ಇಲ್ಲಿ ಮಾರ್ಗದರ್ಶಕ ಎಂದು ಅರ್ಥವಾಗುತ್ತದೆ. ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಇವರ ಒಂದು ಮೆಂಟರ್, ಮಾರ್ಗದರ್ಶಕರಾಗಿದ್ದರು. ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ NAF, ಇವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ಗೆ. ಕೇಮ್ ಟು ಉತ್ತರಾಕಾಶಿ ಇನ್ ಫೆಬ್ರವರಿ 1983. ಇವರು 1983ರಲ್ಲಿ ಫೆಬ್ರವರಿಯಲ್ಲಿ ಉತ್ತರಾಕಾಶಿಗೆ ಬಂದರು. ಟು ರನ್ ಆ್ಯನ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಆಟ್ ದ NIM, ಮತ್ತು ಇವರು ಅಲ್ಲಿರ್ತಕ್ಕಂತಹ NIMನಲ್ಲಿರ್ತಕ್ಕಂತಹ ಟೀಚರ್ಸ್ಗೆ ಒಂದು ಅಡ್ವೆಂಚರಸ್ ಕೋರ್ಸನ್ನು ಮಾಡಲಿಕ್ಕೆ ಬಂದಿದ್ದರು. ಹಿ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ವುಮನ್, ಅಲ್ಲಿ ಲೋಕಲ್ ಆಗಿ ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಮತ್ತು ಎಜುಕೇಟೆಡ್ ಆಗಿರ್ತಕ್ಕಂತಹ ಅಂದರೆ ಶಿಕ್ಷಣವನ್ನು ಪಡೆದಿರತಕ್ಕಂಥ ಹೆಣ್ಣು ಮಕ್ಕಳನ್ನು 7 ಜನರನ್ನು ಆಯ್ಕೆ ಮಾಡಿಕೊಳ್ತಾರೆ. ಇನ್ಕ್ಲೂಡಿಂಗ್ ಬಚೇಂದ್ರಿ ಫಾರ್ ಸ್ಕಾಲರ್ಶಿಪ್, ಮತ್ತು ಬಚೇಂದ್ರಿ ಪಾಲ್ ಅವರನ್ನು ಸೇರಿಸ್ಕೊಂಡ್ಬಿಟ್ಟು ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಡಲಾಗ್ತದೆ. ಭಾಗೀರಥಿ 7 ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್, ಆ ಒಂದು ಕ್ಲಬ್ಗೆ ಹೆಸರಿಡಲಾಗಿತ್ತು. ಭಾಗೀರಥಿ 7 ಸಿಸ್ಟರ್ ಅಡ್ವೆಂಚರಸ್ ಕ್ಲಬ್ ಅಂತ ಹೇಳಿಬಿಟ್ಟು ಆ ಒಂದು ಕ್ಲಬ್ಗೆ ಹೆಸರಿಡಲಾಗಿತ್ತು. ವಾಸ್ ಸೆಟಪ್ ಬೈ ಹಿಮ್, ಅವರೇ ಇದನ್ನು ಮಾಡ್ತಾರೆ. ಯಾರು, ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಅಂತಕ್ಕಂಥವರು ಈ ಒಂದು ಕ್ಲಬ್ಬನ್ನು ಮಾಡ್ತಾರೆ. ಆಫ್ಟರ್ ಹಿ ಕೇಮ್ ಟು ನೋ ಥ್ರೂ ಬಚೇಂದ್ರಿ ಪಾಲ್ ದ್ಯಾಟ್ ದ ಪುವರ್ ಕುಡ್ ಯೂಸ್ ದೇರ್ ಮೌಂಟೇನರಿಂಗ್ ಸ್ಕಿಲ್ ಟು ಮೇಕ್ ಅ ಲಿವಿಂಗ್, ಮತ್ತು ಭಾಳಷ್ಟು ಬಚೇಂದ್ರಿ ಪಾಲ್ ಅವರು ಭಾಳಷ್ಟು ಬಡವರಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡ್ಬಿಟ್ಟು ಅವರು ಈ ಮೌಂಟೇನಿಂದ ಬದುಕಬಹುದು ಅನ್ನುವಂಥ ವಿಚಾರಕ್ಕಾಗಿ ಅವರು ಅವಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ದಿಸ್ ವಾಸ್ ಅ ಯೂನಿಕ್ ಆರ್ಗನೈಜೇಷನ್, ಇದೊಂದು ಬಹಳಷ್ಟು ಯೂನಿಕ್ ಆಗಿರ್ತಕ್ಕಂತಹ ಒಂದು
ವಿಶೇಷವಾಗಿರ್ತಕ್ಕಂಥ ಸಂಘಟನೆ ಆಫ್ ಗರ್ಲ್ಸ್ ಆ್ಯಂಡ್ ವುಮನ್. ಇಲ್ಲಿ ಹುಡುಗಿಯರು ಮತ್ತು ಹೆಣ್ಣು ಮಕ್ಕಳು ಸೇರಿಕೊಂಡಿದ್ರು. ಟು ಹೆಲ್ಪ್ ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್, ಸಾಹಸ ಕಾರ್ಯವನ್ನು ಮಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು, ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿಕ್ಕಾಗಿ. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್ ಆಫ್ ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವುಮನ್. ಮತ್ತು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದ್ರಿಂದಾಗಿ ಅವ್ರಿಗೆ ಯಾವುದೇ ಒಂದು ಮಾನಿಟ್ರಿ ಹಣಕಾಸಿನ ತೊಂದರೆ ಏನೂ ಆಗಲಿಲ್ಲ, ಚಿಂತೆ ಆಗಲಿಲ್ಲ. ಯಾಕಂದರೆ ಸ್ಕಾಲರ್ಶಿಪ್ನಿಂದ ಅವರು ಆ ಕೆಲಸವನ್ನು ಮಾಡಿಕೊಂಡಿದ್ರು ಅಂತಕ್ಕಂಥದ್ದು. ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕಲ್ ಪ್ರೆಷರ್. ನಿಜವಾಗ್ಲೂ ಬಚೇಂದ್ರಿ ಪಾಲ್ ಅವರ ಕುಟುಂಬ ಭಾಳಷ್ಟು ಆರ್ಥಿಕವಾಗಿರ್ತಕ್ಕಂಥ ಒತ್ತಡಕ್ಕೆ ಒಳಗಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಿಕೇಮ್ ಆ್ಯನ್ ಇನ್ಸ್ಟ್ರಕ್ಟರ್ ಹಿಯರ್. ಇಲ್ಲಿ ಆ ಒಂದು ಸ್ಕೀಮ್ ಏನಿದೆ ಆ ಸ್ಕೀಮ್ನಿಂದ ಭಾಳಷ್ಟು ಉಪಯೋಗ ಆಯಿತು ಅಂತಕ್ಕಂಥದ್ದು. ಆ್ಯಂಡ್ ರೆಡ್ಯೂಸ್ಡ್ ದೇರ್ ಫೈನಾನ್ಷಿಯಲ್ ಬರ್ಡನ್. ಮತ್ತು ಆ ಒಂದು ಸ್ಕೀಮ್ನಿಂದ ಅವರ ಒಂದು ಆರ್ಥಿಕವಾಗಿರ್ತಕ್ಕಂಥ ಏನು ತೊಂದರೆ ಆಗ್ತಾಯಿತ್ತು ಆ ತೊಂದರೆ ತಪ್ಪಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಯರ್ ಬಚೇಂದ್ರಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಇನ್ 1984. ಬಚೇಂದ್ರಿ ಪಾಲ್ ಅವರು ಏನು ಮಾಡ್ತಾರೆ, ಆಯ್ಕೆ ಆಗ್ತಾರೆ. ಯಾವುದಕ್ಕಾಗಿ? ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಅಂತಕ್ಕಂಥ ಒಂದು ಎಕ್ಸ್ಪಿಡಿಷನ್. ಅದು ಎಕ್ಸ್ಪಿಡಿಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಒಂದೇ ಉದ್ದೇಶಕ್ಕಾಗಿ ಮಾಡ್ತಕ್ಕಂಥ ಪ್ರಯಾಣ ಅಂಥೇಳಿ ಅರ್ಥ ಆಗುತ್ತೆ. ಆ ಎಕ್ಸ್ಪಿಡಿಷನ್ಗೆ ಇವರು ಆಯ್ಕೆ ಆಗ್ತಾರೆ 1984ರಲ್ಲಿ. ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಡಿಷನ್ ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮನ್ ಟು ದ ಅಪರ್ಚುನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಡಿಷನ್. ಅಂದರೆ ಇಲ್ಲಿಯವರೆಗೆ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನ ಮಿಕ್ಸ್ ಮಾಡ್ತಾ ಇದ್ದಿರಲಿಲ್ಲ. ಅಂದರೆ ಗಂಡು ಮಕ್ಕಳು ಹೋದರೆ ಗಂಡು ಮಕ್ಕಳನ್ನ ಮಾತ್ರ ಕಳಿಸ್ತಾ ಇದ್ರು, ಹೆಣ್ಮಕ್ಳು ಹೋದರೆ ಹೆಣ್ಮಕ್ಳನ್ನ ಮಾತ್ರ ಕಳಿಸ್ತಾ ಇದ್ರು. ಆದರೆ ಈ ಒಂದು ಎಕ್ಸ್ಪಿಡಿಷನ್ ಅಂದರೆ ಈ ಒಂದು ಒಂದೇ ಉದ್ದೇಶಕ್ಕಾಗಿ ಏನು ಪ್ರಯಾಣ ಮಾಡೋದಿದೆ ಇದು ಮಿಕ್ಸ್ಡ್ ಎಕ್ಸ್ಪಿಡಿಷನ್ ಆಗಿತ್ತು. ಕೆಲವೊಂದಿಷ್ಟು ಜನ ಗಂಡು ಮಕ್ಕಳು, ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಇದರಲ್ಲಿ ಭಾಗಿಯಾಗಿದ್ದರು. ಇದರ ಒಂದು ಮುಖ್ಯ ಗುರಿ ಏನಾಗಿತ್ತು ಅಂದರೆ ಟು ಪ್ರೊವೈಡ್ ಇಂಡಿಯನ್ ವುಮನ್ ದ ಅಪರ್ಚುನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ಏನು ಹೇಳ್ತಾ ಇದ್ದಾರೆ ಅವರು, ಈ ಭಾರತೀಯ ಮಹಿಳೆಯರಿಗೆ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಅಂತಕ್ಕಂಥದ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಟಿಲ್ ದೆನ್, ಆ ನಂತರದಲ್ಲಿ 4 ವುಮೆನ್ ಇನ್ ದ ವರ್ಲ್ಡ್ ಹ್ಯಾಡ್ ಸ್ಕೇಲ್ಡ್ ದ ಪೀಕ್. ಇವಳು ಹತ್ತಿದ ನಂತರದಲ್ಲಿ 4 ಜನ ಹೆಣ್ಣು ಮಕ್ಕಳು ಆ ಮೌಂಟ್ ಎವರೆಸ್ಟನ್ನು ಹತ್ತಿದ್ದಾರೆ. ದ ಟೀಮ್ ಕಂಪ್ರೈಸ್ 7 ವುಮನ್. ಈ ಒಂದು ತಂಡದಲ್ಲಿ 7 ಜನ ಹೆಣ್ಣು ಮಕ್ಕಳು, 11 ಮೆನ್ 11 ಜನ ಗಂಡು ಮಕ್ಕಳು. ಆ್ಯಂಡ್ ದಿಸ್ ವಾಸ್ ಬಚೇಂದ್ರಿಸ್ ಫಸ್ಟ್ ರಿಯಲ್ ಎಕ್ಸ್ಪಿಡಿಷನ್. ಈ ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಆ ಒಂದು ತಂಡದಲ್ಲಿ 7 ಜನ ಹೆಣ್ಣು ಮಕ್ಕಳು, 11 ಜನ ಗಂಡು ಮಕ್ಕಳು ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ಕ್ಲೂಡಿಂಗ್ ಆ್ಯನ್ ಅಲವೆಂಚ್ ಆ್ಯಂಡ್ ಇಂಜುರೀಸ್. ಇಲ್ಲಿ ದೇ ಫೇಸ್ಡ್ ಅಂದರೆ ಈ ಒಂದು ಮೌಂಟ್ ಎವರೆಸ್ಟನ್ನು ಹತ್ತಿರಬೇಕಾದ್ರೆ ಅವರು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು ಮತ್ತು ಕೆಲವೊಂದು ಸತಿ ಮತ್ತೆ ಹಿಂತಿರುಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದೆ. ಸೆಟ್ ಬ್ಯಾಕ್ ಅಂದರೆ ಹಿಂತಿರುಗಿ ಬಂದಿದ್ದಾರೆ ಅಂಥೇಳಿ. ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ಕ್ಲೂಡಿಂಗ್ ಆ್ಯನ್ ಅಲವೆಂಚ್. ಇಲ್ಲಿ ಅಲವೆಂಚ್ ಅಂದರೆ ನಿಮಗೆ ಗೊತ್ತಿರಬೇಕು, ಹಿಮಪಾತ ಆಗ್ತಕ್ಕಂಥದ್ದು. ಭಾಳಷ್ಟು ಹಿಮಪಾತ ಆದಾಗ ಇವರು ಮರಳಿ ಬಂದಿರತಕ್ಕಂಥದ್ದು. ಜೊತೆಗೆ ಆಮೇಲೆ ಸಡನ್ ಲ್ಯಾಂಡ್ಸ್ಲೈಡ್, ಒಂದು ಹಠಾತ್ತಾಗಿ ಭೂಮಿ ಕುಸಿಯುವಂಥದ್ದೇನಿದೆ, ಭೂಕುಸಿತ ಉಂಟಾಗ್ತಕ್ಕಂಥದ್ದು ನಾವೇನು ಕರಿತಾ ಇದ್ದೇವೆ ಸಡನ್ ಲ್ಯಾಂಡ್ಸ್ಲೈಡ್ ಅಂತ ಕರಿತಾ ಇದ್ದೇವೆ. ಇಂಜೂರ್ಡ್ ದ ಮೆಂಬರ್ ಆಫ್ ಹರ್ ಟೀಮ್. ಮತ್ತು ಇವರ ತಂಡದ ಬಹಳಷ್ಟು ಜನ ಸದಸ್ಯರಿಗೆ ಅದು ಇಂಜುರಿ ಅಂದರೆ ಗಾಯವನ್ನು ಉಂಟು ಮಾಡಿತ್ತು. ಹವೆವರ್, ಹೀಗಿದ್ದರೂ ಬಚೇಂದ್ರಿ ಪಾಲ್ ಕಂಟಿನ್ಯೂಡ್ ಹರ್ ಕ್ಲೈಂಬ್ ಟು ರೀಚ್ ದ ಪೀಕ್ ಆನ್ May 23, 1984. ಹೀಗಿದ್ದರೂ ಸಹಿತ ಬಚೇಂದ್ರಿ ಪಾಲ್ ಅವರು ಇದಕ್ಕೆಲ್ಲ ಹೆದರದೆ ಮುಂದೆ ನುಗ್ಗಿ ಹೋದರು ಮತ್ತು ಆ ಒಂದು ಎತ್ತರದ ಶಿಖರವನ್ನು ಮುಟ್ಟಿಬಿಟ್ರು. ಯಾವಾಗ ಅಂತಂದರೆ ಆನ್ May 23, 23ನೇ ಮೇ 1984ರಲ್ಲಿ ಅವರು ಹೋಗಿ ತಲುಪಿದರು. ಬಚೇಂದ್ರಿ ಕಾಂಕರ್ಡ್ ದ ಸಮ್ಮಿಟ್ ಆಫ್ ಸಾಗರ್ ಮಾತಾ. ಬಚೇಂದ್ರಿ ಏನು ಮಾಡಿದಳು, ಈಗ ವಿಜಯವನ್ನು ಸಾಧಿಸಿದಳು. ಯಾವುದರ ಮೇಲೆ ಅಂತಂದರೆ ಆ ಒಂದು ಮೌಂಟ್ ಎವರೆಸ್ಟ್ನ ಶಿಖರದ ಮೇಲೆ ತನ್ನ ಒಂದು ಸ್ವಾಮ್ಯವನ್ನು ಅಥವಾ ಸಾಧನೆಯನ್ನು ಮಾಡಿದಳು ಅಂತ ಅರ್ಥ ಆಗುತ್ತೆ. ಇಲ್ಲಿ ಸಾಗರ ಮಾತಾ ಅಂದರೆ ಈ ಬೇರೆ ಏನೂ ಅಲ್ಲ, ಅದು ಮೌಂಟ್ ಎವರೆಸ್ಟ್. ಅದನ್ನು ನೇಪಾಳಿ ಭಾಷೆಯಲ್ಲಿ ಸಾಗರ ಮಾತಾ ಎಂದು ಕರೆಯುತ್ತಾರೆ. ದ ನೇಪಾಳಿ ನೇಮ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್.
that is Sagarmata at 1:07 p.m. 1:07 ಅವಳು ಏನು ಮಾಡಿದಳು, ಆ ಮೌಂಟ್ ಎವರೆಸ್ಟನ್ನು ಹತ್ತಿದಳು. ಇಟ್ ವಾಸ್ ಅ ಡಿಫಿಕಲ್ಟ್ ಕ್ಲೈಂಬ್ ಆಫ್ ಓವರ್ 29,028. ಇಟ್ ಮೀನ್ಸ್ 8,848 ಮೀಟರ್. ಇದು 8,848 ಮೀಟರ್ನ ಹತ್ತೋದು ಬಹಳಷ್ಟು ಡಿಫಿಕಲ್ಟ್, ಕಠಿಣವಾಗಿರ್ತಕ್ಕಂಥ ಒಂದು ಹತ್ತುವುದಾಗಿತ್ತು ಅಥವಾ ಏರುವುದಾಗಿತ್ತು ಅಂತ ಹೇಳ್ಬೋದು. ಹರ್ ಡ್ರೀಮ್ ಹ್ಯಾಡ್ ಕಮ್ ಟ್ರೂ. ಅವಳ ಒಂದು ಕನಸು ಈಗ ಸತ್ಯವಾಗಿತ್ತು. ಆಟ್ ದಿಸ್ ಮೂಮೆಂಟ್, ಈ ಒಂದು ಸಮಯದಲ್ಲಿ, ಮೂಮೆಂಟ್ ಆಫ್ ಜಾಯ್, ಬಚೇಂದ್ರಿ ಪಾಲ್ ರೈಟ್ಸ್. ಬಚೇಂದ್ರಿ ಪಾಲ್ ಈ ರೀತಿಯಾಗಿ ಬರಿತಾ ಇದ್ದಾಳೆ. ಮೈ ಥಾಟ್ಸ್ ವೆಂಟ್ ಟು ಮೈ ಫಾದರ್ ಆ್ಯಂಡ್ ಮದರ್ ಹೂ ಥಾಟ್ ಅಸ್ ಅ ವ್ಯಾಲ್ಯೂ ಆಫ್ ಸ್ಟ್ರಗಲ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಫರ್ಟ್ಸ್. ಮೈ ಥಾಟ್ಸ್, ನನ್ನ ಆಲೋಚನೆಗಳು ಏನಾಗಿದ್ದು ಅಂತಂದರೆ ಅವು ನನ್ನ ತಂದೆ ಮತ್ತು ತಾಯಿ ಕಡೆಗೆ ಹೋಗಿದ್ದು. ಯಾರು ನನಗೆ ಈ ಒಂದು ಹೋರಾಡುವುದರ ಮೌಲ್ಯವನ್ನು ಮತ್ತು ಪ್ರಯತ್ನದ ಮೌಲ್ಯವನ್ನು ಹೇಳಿಕೊಟ್ಟಿದ್ರು ಅವರ ಬಗ್ಗೆ ಅವಳು ವಿಚಾರ ಮಾಡ್ತಾ ಇದ್ದಳು ಅಂಥೇಳಿ. ಇನ್ನು ಬಚೇಂದ್ರೀಸ್ ಮೌಂಟೇನರಿಂಗ್ ಎಕ್ಸಲೆನ್ಸ್ ಹ್ಯಾಸ್ ಬೀನ್ ಆನರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಒಂದು ಬಚೇಂದ್ರ ಪಾಲ್ ಅವರ ಒಂದು ಪರ್ವತಾರೋಹಣದ ಒಂದು ಅತ್ಯುತ್ತಮವಿಕೆ ಅಥವಾ ಅವರ ಒಂದು ಎಕ್ಸಲೆನ್ಸನ್ನು ಇಲ್ಲಿ ಗೌರವಿಸಲಾಗಿದೆ. ಯಾವುದು? ಭಾರತ ಸರ್ಕಾರ ಗೌರವಿಸಿದೆ. ವಿತ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್. ಭಾರತ ದೇಶದಲ್ಲಿ ಕೊಡ್ತಕ್ಕಂತಹ, ಅದು ಆಟೋಟಕ್ಕೆ ಕೊಡ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ, ಅದು ದ ಅರ್ಜುನ ಅವಾರ್ಡ್ ಅನ್ನೋದನ್ನು ಕೊಟ್ಟು ಇವರಿಗೆ ಗೌರವಿಸಲಾಗಿದೆ. ದ ಹೈಲಿ ಕವೆಟೆಡ್ ಪದ್ಮಶ್ರೀ, ಮತ್ತು ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಪ್ರಶಸ್ತಿ, ಅದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಆಸ್ ವೆಲ್ ಆಸ್ ನ್ಯಾಷನಲ್ ಅವೆಂಚರ್ ಅವಾರ್ಡ್ ಅಮಾಂಗ್ ದ ಅದರ್ ಮೇಜರ್ ರಿವಾರ್ಡ್ಸ್. ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ಸಂದಿದ್ದಾವೆ. ಬಚೇಂದ್ರಿ ವಾಸ್ ಅವಾರ್ಡೆಡ್ ದ ಯಶ್ ಭಾರತಿ ಅವಾರ್ಡ್ ಬೈ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಸರ್ಕಾರ ಏನು ಮಾಡಿತು, ಅವರಿಗೆ ಯಶ್ ಭಾರತಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಗೋಲ್ಡ್ ಮೆಡಲ್ ಬೈ ಇಂಡಿಯನ್ ಮೌಂಟೇನರಿಂಗ್ ಫೌಂಡೇಶನ್ ಆಸ್ ವೆಲ್ ಆಸ್ ಅವಾರ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಉತ್ತರ ಪ್ರದೇಶ್ ಸ್ಟೇಟ್. ಇಲ್ಲಿ ಏನು ಮಾಡಿದೆ ಅಂತಂದರೆ, ಗೋಲ್ಡ್ ಮೆಡಲನ್ನು, ಬಂಗಾರದ ಪದಕವನ್ನು ಇಂಡಿಯನ್ ಮೌಂಟೇನರಿಂಗ್ ಫೌಂಡೇಶನ್ ಅಂತಕ್ಕಂಥದ್ದು ಅವರಿಗೆ ಕೊಟ್ಟರೆ, ಆಸ್ ವೆಲ್ ಆಸ್ ಅವಾರ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಶೈಕ್ಷಣಿಕದ ಒಂದು ಶಿಕ್ಷಣ ಇಲಾಖೆ ಏನು ಮಾಡಿದೆ, ಉತ್ತರ ಪ್ರದೇಶದ್ದು ಅವರಿಗೆ ಒಂದು ಅವಾರ್ಡನ್ನು ಕೊಟ್ಟಿದೆ. ದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್. ಮತ್ತು ಜೀವನ ಒಂದು ಲೈಫ್ ಟೈಮ್ಗೆ ಆಗುವಂಥ ಒಂದು ಅಚೀವ್ಮೆಂಟ್ಗೆ, ಅವರ ಜೀವನ ಸಾಧನೆಗೆ ಒಂದು ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಅವರಿಗೆ ಒಂದು ಪ್ರಶಸ್ತಿಯನ್ನು ಸಹಿತ ಕೊಟ್ಟು ಗೌರವಿಸಲಾಗಿದೆ. ಇನ್ನು ಕೊನೆಯ ಒಂದು ಪ್ಯಾರಾಗ್ರಾಫನ್ನು ನೋಡೋಣ. ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಹರ್ ಎಕ್ಸ್ಪೀರಿಯನ್ಸ್ ಆಫ್ ಮೌಂಟೇನರಿಂಗ್ ಇನ್ ಹರ್ ಆಟೋಬಯೋಗ್ರಫಿ. ಬಚೇಂದ್ರಿ ಪಾಲ್ ಅವರು ತಾವು ಮೌಂಟ್ ಎವರೆಸ್ಟನ್ನು ಹತ್ತುವಾಗ ತಮಗಾಗಿರ್ತಕ್ಕಂಥ ಅನುಭವಗಳನ್ನು ಏನು ಮಾಡಿದ್ದಾರೆ, ತಮ್ಮ ಒಂದು ಆತ್ಮಕಥನ ಅಥವಾ ಜೀವನ ಕಥನ, ಆಟೋಬಯೋಗ್ರಫಿ ಅಂತ ಕರೀತಾ ಇದ್ದೇವೆ, ಅದರಲ್ಲಿ ಬರ್ಕೊಂಡಿದ್ದಾರೆ. ಆ ಆಟೋಬಯೋಗ್ರಫಿ ಹೆಸರು ಏನಪ್ಪ ಅಂತಂದರೆ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ತಮ್ಮ ಒಂದು ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಶಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಆ್ಯಸ್ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಅಡ್ವೆಂಚರ್ ಪ್ರೋಗ್ರಾಮ್ಸ್. ಸಾಹಸದ ಒಂದು ಕಾರ್ಯಕ್ರಮಗಳಲ್ಲಿ ಇವರೀಗ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹರ್ ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್. ಅವಳ ಒಂದು ಜೀವನ ನಮಗೆ ಏನನ್ನ ತೋರಿಸುತ್ತೆ ಅಂತಂದರೆ, ಹರ್ ಲೈಫ್ ಶೋಸ್ ಅಂದರೆ ಅವಳ ಜೀವನ ನಮಗೆ ಏನನ್ನು ಕಲಿಸಿಕೊಡುತ್ತೆ ಅಂತಂದರೆ, ಹೌ ಹಾರ್ಡ್ ವರ್ಕ್ ಆ್ಯಂಡ್ ದ ವಿಲ್ ಟು ಸಕ್ಸೀಡ್ ಕ್ಯಾನ್ ರೇಸ್ ಒನ್ ಟು ಗ್ರೇಟ್ ಹೈಟ್. ಅಂದರೆ ಒಂದು ಪರಿಶ್ರಮದ ಕೆಲಸ, ಒಂದು ಪರಿಶ್ರಮವನ್ನು ಪಟ್ಟು ಮಾಡುವಂಥ ಕೆಲಸ, ಮತ್ತು ವಿಲ್ ಮತ್ತು ನಮ್ಮ ಒಂದು ಇಚ್ಛೆ, ನಮ್ಮ ಒಂದು ಏನಂತೆ ನೀವು ದೃಢ ವಿಶ್ವಾಸ, ದೃಢ ಸಂಕಲ್ಪ ಏನು ಮಾಡುತ್ತೆ, ನಮ್ಮನ್ನು ಒಂದು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರೆದು ಒಯ್ಯುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಇವರ ಒಂದು ಪಾಠದಿಂದ ನಾವು ಕಲಿಯಬಹುದಾಗಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.